ಅಶ್ವಿನಿ ಗೌಡ ಅಂದ್ರೆ ಮೋಸ ಅಂದ್ರೆ ಯಾರು ಮೋಸ ಮಾಡೋದು ನೋಡ್ತಾ ಇವಳು. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಮಧ್ಯೆ ಪೈಪೋಟಿ ಜೋರಾಗಿದೆ. ಅದರಲ್ಲೂ ಬಿಗ್ ಬಾಸ್ ಕೊಟ್ಟಿರುವ ಟಾಸ್ಕ್ಗೆ ಸ್ಪರ್ಧಿಗಳು ಜಗಳ ಮಾಡಿಕೊಳ್ತಾ ಇದ್ದಾರೆ. ಇದೀಗ ಕಾವ್ಯ ಹಾಗೂ ಅಶ್ವಿನಿ ಅವರ ಸರದಿ. ಇಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆದಿದ್ದು ಏಕವಚನ ಬಳಕೆ ಮಾಡಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಜೋರಾಗಿದೆ ಜಗಳ. ಕಾವ್ಯ ವರ್ಸಸ್ ಅಶ್ವಿನಿ. ಟಾಸ್ಕ್ ಆದ ಮೇಲೆಯೂ ಕಾವ್ಯ ಅವರ ಮೇಲೆ ಕುಳಿತುಕೊಂಡು ಬಿಟ್ಟಿದ್ರು ಅಶ್ವಿನಿ. ಸೈರನ್ ಆದ್ರೂ ಕೂಡ ಎದ್ದಿರಲಿಲ್ಲ. ಇದು ಕಾವ್ಯಗೆ ಕೋಪ ತರಿಸಿದೆ. ಕಾವ್ಯ ಮಾತನಾಡಿದ್ರು. ಅಶ್ವಿನಿ ಅವರಿಗೆ ಎಷ್ಟು ಕೆಟ್ಟ ಬುದ್ಧಿ ಅಂದ್ರೆ ಸೈರನ್ ಆದ್ಮೇಲೂ ಹೇಳಕ್ಕಾಗಲ್ವಾ ಅಂತ ರಾಶಿಕಾ ಬಳಿ ಕೇಳಿದ್ದಾರೆ. ಇದು ಅಶ್ವಿನಿ ಕಿವಿಗೆ ಬಿದ್ದು ನೀನು ಪದಗಳನ್ನ ಸರಿಯಾಗಿ ಬಳಕೆ ಮಾಡು ಎಂದಿದ್ದಾರೆ. ಅದಕ್ಕೆ ಕಾವ್ಯ ಹೋಗಮ್ಮ ಅಂತ ಅಶ್ವಿನಿಗೆ ಹೇಳಿದ್ರು. ನಿನ್ನ ಅಮ್ಮಗೆ ಹೋಗಿ ಹೇಳು ಇದೆಲ್ಲ ಅಂತ ಅಶ್ವಿನಿ ಕೂಗಾಡಿದ್ದಾರೆ. ಕಾವ್ಯ ಮಾತನಾಡಿ ನೀವು ಚೇಂಜ್ ಆಗೋ ವ್ಯಕ್ತಿನೇ ಅಲ್ಲ, ನಾಯಿ ಬಾಲ ಡೊಂಕೆ ಎಂದಿದ್ದಾರೆ ಕಾವ್ಯ. ಅಶ್ವಿನಿ ಗೌಡ ಮೋಸ ಅಂತಾಳೆ, ಇವಳು ದೊಡ್ಡ ಸಾಚನ ಅಂತ ಅಶ್ವಿನಿ ಕೂಗಾಡಿದ್ದಾಳೆ. ಅಶ್ವಿನಿ ಗೌಡ ಅಂದ್ರೆ ಮೋಸ ಅಂದ್ರೆ ಯಾರು ಮೋಸ ಮಾಡೋದು ನೋಡ್ತಾ ಇವಳು. ಇನ್ನು ಚೈತ್ರ ಮತ್ತು ಅಶ್ವಿನಿ ಗೌಡ ನಡುವೆ ಜಗಳ ತಾರಕಕ್ಕೇರಿದೆ. ನಿನ್ನೆ ಕೂಡ ಚೈತ್ರ ಮತ್ತು ಅಶ್ವಿನಿ ಗೌಡ ನಡುವೆ ಯಾವ ಲೆವೆಲ್ಗೆ ಪೈಪೋಟಿ ಇತ್ತು ಅಂದ್ರೆ ಅಶ್ವಿನಿಗೆ ಪರಚಿ ಗಿಲ್ಲಿ ಉಗಿದು ರಂಪ ಮಾಡಿದ್ರೆ ಚೈತ್ರ ಅವರ ಕೈಗೆ ಅಶ್ವಿನಿ ಪಟ ಅಂತ ಹೊಡೆದೇ ಬಿಟ್ಟಿದ್ದಾರೆ. ತಮ್ಮ ಬಟ್ಟೆಯನ್ನು ಅಶ್ವಿನಿ ಎಳೆದ್ರು ಅಂತ ಚೈತ್ರ ಕೂಗಾಡಿದ್ರೆ ಚೈತ್ರ ಕುಂದಾಪುರ ನನ್ನ ಕಾಲನ್ನ ಉಗುರಿನಿಂದ ಪರಚಿದ್ರು ಎಂದು ಅಶ್ವಿನಿ ಗರಂ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಪರಚಿದ ಕೈಗೆ ಅಶ್ವಿನಿ ಹೊಡೆದಿದ್ದು ಆಗಿದೆ. ಕೊನೆಗೆ ಚೈತ್ರ ಅವರನ್ನ ರಾಶಿಕಾ ನಾಮಿನೇಟ್ ಮಾಡಿದ್ರು. ಇದರಿಂದ ಕ್ರೋಧಗೊಂಡ ಚೈತ್ರ ರಾಶಿಕಾಗೆ ಹಿಡಿಶಾಪ ಹಾಕಿದ್ರು. ಆಟ ಬದಲಾಯಿಸೋ ಅಧಿಕಾರ ಉಸ್ತುವಾರಿಗೆ ಇಲ್ಲ. ನೀನು ಯಾವ ಉಸ್ತುವಾರಿ ಹೆಸರಿನಲ್ಲಿ ನನ್ನನ್ನು ನಾಮಿನೇಟ್ ಮಾಡಿದೆಯೋ ಅದೇ ನಿನಗೆ ಕರ್ಮ ರಿಟರ್ನ್ಸ್ ಅನ್ನುವಂತೆ ನಿನಗೆ ಹೊಡೆಯುತ್ತೆ ಎಂದು ರಾಶಿಕಾಗೆ ಚೈತ್ರ ಕುಂದಾಪುರ ಹಿಡಿಶಾಪವನ್ನ ಹಾಕಿದ್ದಾರೆ. ಅಶ್ವಿನಿ ಗೌಡ ಅಂದ್ರೆ ಮೋಸ ಅಂದ್ರೆ ಯಾರು ಮೋಸ ಮಾಡೋದು ನೋಡ್ತಾ ಇವಳು.